ನನ್ನ ಹೆಸರು ನಾಗೇಂದ್ರ ಅಂತ. ಆನೇಕಲ್ ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿ, ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ, ಅದರಲ್ಲೂ ನನ್ನ ಬೆಂಗಳೂರು ನಗರ ಜಿಲ್ಲೆಯ ಅದು ನಮ್ಮ ಜಾತಿ ಜನಾಂಗದ ರಾಜ್ಯದ ಒಂದು ರೇಣುಕಾಯಲ್ ನಮ್ಮ ಬಳಗದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮಲ್ಲಿ ಬಳಗದ ಏನಿದೆ ಬಲಗೈ ಸಮುದಾಯದ ಒಂದು ಬ್ಯಾಂಕನ್ನು ಸಹ ನಮ್ಮಲ್ಲಿ ಓಪನ್ ಮಾಡಿದ್ದೇವೆ. ಈಗಲೂ ಸಾಲನೂ ಕೊಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಈಗ ನಡೀತಾ ಇರ್ತಕ್ಕಂಥ ಒಳ ಮೀಸಲಾತಿ ಜಗಳವನ್ನು ನಾವು ಈಗಾಗಲೇ ಈ ಸುಮಾರು ದಿನಗಳಿಂದಲೇ ಇದನ್ನು ಸ್ಟಾರ್ಟ್ ಮಾಡಿ ಈ ಒಂದು ಸಮಿತಿ ರಚನೆ ಮಾಡಿದಾಗಲೇ ನಾವು ಇದನ್ನು ಎಚ್ಚೆತ್ಕೊಂಡಿದ್ದರೆ ಎ ಗ್ರೂಪ್ನ ನಾವು ಆಗ್ತಾಯಿದ್ವಿ, ಬಿ ಗ್ರೂಪ್ ಅವ್ರು ಆಗ್ತಾಯಿದ್ರು. ಅದನ್ನು ಮಾಡಬೇಕಾಗಿತ್ತು. ಏನಾಗಿದೆ ಅಂತಂದರೆ ಈಗ ನಮಗೆ ಆಗಿರ್ತಕ್ಕಂಥ ಒಳ ಮೀಸಲಾತಿನಲ್ಲಿ ನಮ್ಮ ಮಕ್ಕಳಿಗೆ ಸಿಗಬೇಕಂತ ಒಂದು ಮೀಸಲಾತಿ ಒಂದು 20 ವರ್ಷ 31 ಹಿಂದಕ್ಕೆ ಹೋಗ್ತಾ ಇದೆ. ಯಾಕಂದರೆ ಅವ್ರಿಗೆ ಕೊಡ್ತಕ್ಕಂಥ ಮೀಸಲಾತಿ ಫಸ್ಟ್ ಕೊಟ್ಟು ನಮ್ಗೆ ಆಮೇಲೆ ಕೊಡೋದ್ರಿಂದ ನಮ್ಮ ಜಾತಿ ಜನಾಂಗಕ್ಕೆ, ನಮ್ಮ ಬಲಗೈ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗ್ತಾಯಿದೆ. ಇದನ್ನು ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಇನ್ನೂ ಜಾಸ್ತಿ ಜಾಗೃತಿ ಮೂಡಿಸಿ ಆಗಿ ನಾವೇನಾದರೂ ಇನ್ನೂ ಹೆಚ್ಚಿನ ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶ ಅವ್ರು ಇಟ್ಕೊಂಡು ಸಮೀಕ್ಷೆಯನ್ನು ಸರಿಯಾಗಿ ಮಾಡಿಸಿ ನಮ್ಮ ಕೆಲಸಗಳನ್ನ ಮಾಡಿ ನಮ್ಮ ಜಾತಿ ಸಮುದಾಯಕ್ಕೆ ಕರೆಕ್ಟಾಗಿ ಒಳ ಮೀಸಲಾತಿಯನ್ನು ಕೊಡಲಿಲ್ಲ ಅಂತಂದರೆ ಈ ಪ್ರತಿಭಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಮ್ಮಿಕೊಳ್ಳಬೇಕಾಗ್ತದೆ ಅಂತೇಳಿ ನಾವು ಇವತ್ತು ಹೇಳ್ತೀವಿ.